ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿದ್ರೆ ಒಂದು ನೆರೆಯಿಂದಾಗಿ ಜನ ಹೈರಾಣಾಗ್ತಾರೆ, ಮತ್ತೊಂದು ಕಡೆಯಲ್ಲಿ ಕಡಲ್ ಕೊರೆತದಿಂದಾಗಿ ರಕ್ಕಸ ಅಲೆಗಳ ಅಬ್ಬರಕ್ಕೆ ಕಡಲಿನ ಕೊರೆತ ಉಂಟಾಗುತ್ತೆ. ಕಡಲಿನ ತೀರದಲ್ಲಿರುವಂತ ಜನ ಆತಂಕದಲ್ಲೇ ಇರ್ತಾರೆ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಅಥವಾ ನಿರಂತರವಾಗಿ ಮಳೆ ಸುರಿದಾಗ ಕಡಲ್ ಕೊರೆತ ಉಂಟಾಗಿ ತಮ್ಮ ಜಮೀನೆಲ್ಲ ಹೋಗಿ ಎಷ್ಟೋ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಮನೆಗಳು ಕಡಲಿನ ಕೊರೆತಕ್ಕೆ ಕೊಚ್ಕೊಂಡು ಹೋಗಿದ್ದಾವೆ. ಈಗಲೂ ಕೂಡ ಹಂಗೆ ಆಗಿದೆ. ಮಳೆ ಕಡಿಮೆ ಆಗಿದೆ, ಆದ್ರೆ ಕಡಲ್ ಕೊರೆತದ ಭೀತಿ ಮಾತ್ರ ಹಂಗೆ ಇದೆ. ಬಟ್ಟಪಾಡಿ ಕಡಲ ತೀರದಲ್ಲಿ ಕಡಲ್ ಕೊರೆತಕ್ಕೆ ಆ ನಕ್ಷತ್ರ ಗುರುತಿನ ಆ ಸಿಮೆಂಟಿನ ಕಲ್ಲುಗಳನ್ನೆಲ್ಲ ಹಾಕಿದ್ರು, ಆದ್ರೆ ಅವು ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಕಡಲ ತೀರದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಕಳೆದ ಬಾರಿ ನಿರ್ಮಿಸಿದ್ದ ತಡೆಗೋಡೆ ಸಮುದ್ರ ಪಾಲಾಗಿದೆ. ಮಂಗಳೂರು ಹೊರವಲಯದ ಬಟ್ಟಪಾಡಿ ಕಡಲ ತೀರದಲ್ಲಿ ಈಗ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಎಷ್ಟೇ ಅಲೆಯ ತೀವ್ರತೆ ಇದ್ರೂ ಕೂಡ ಅವು ತೀರಕ್ಕೆ ಅಪ್ಪಳಿಸಿದಾಗ ಈ ಸಿಮೆಂಟಿನ ಕಲ್ಲುಗಳು ಅವುಗಳನ್ನು ತಡೀತವೆ ಅನ್ನೋ ಕಾರಣಕ್ಕೋಸ್ಕರ ಕಡಲ್ ಕೊರೆತವನ್ನ ನಿವಾರಿಸೋದಕ್ಕೆ ಅಥವಾ ಕಡಲ್ ಕೊರೆತ ಆಗಬಾರ್ದು ಅಂತೇಳಿ ಈ ರೀತಿಯ ಕಲ್ಲುಗಳನ್ನು ಹಾಕ್ತಾರೆ. ಈ ರೀತಿ ಕಲ್ಲುಗಳನ್ನು ಕಳೆದ ವರ್ಷ ಹಾಕಿದ್ರು, ಆದ್ರೆ ಈ ವರ್ಷ ಅವೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ದಾಖಲೆಯ ಮಳೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ದಾಖಲೆಯ ಮಳೆಯಾಗಿದೆ. ಆ ಕಾರಣದಿಂದಾಗಿ ನೀರಿನ ರಭಸವೂ ಕೂಡ ಜೋರಾಗಿದೆ. ರಕ್ಕಸ ಅಲೆಗಳು ಸಮುದ್ರದಲ್ಲಿ ಬರ್ತಾ ಇರೋದ್ರಿಂದಾಗಿ ಸಮುದ್ರ ತೀರದಲ್ಲಿ ಕಡಲ ತೀರದಲ್ಲಿರುವಂತಹ ಜನ ಆತಂಕದಲ್ಲೇ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಕಡಲ್ ಕೊರೆತದ ಭೀತಿ ಅವರಿಗೆ ಎದುರಾಗಿದೆ. ತಮ್ಮ ಜಮೀನು, ಮನೆ, ಮಠ ಎಲ್ಲವೂ ಕೂಡ ಈ ಕಡಲ್ ಕೊರೆತಕ್ಕೆ ಕೊಚ್ಕೊಂಡು ಹೋಗಿದ್ದಾವೆ. ಎಷ್ಟೇ ಕಲ್ಲು ಹಾಕಿದ್ರು, ಸಿಮೆಂಟಿನ ಚೀಲ ಹಾಕಿದ್ರು, ಮರಳಿನ ಚೀಲ ಹಾಕಿದ್ರು, ಕಲ್ಲು ಹಾಕಿದ್ರು ಕೂಡ ಈ ಕಡಲ್ ಕೊರೆತಕ್ಕೆ ಪರಿಣಾಮಕಾರಿಯಾಗಿ ಒಂದು ಫುಲ್ ಸ್ಟಾಪ್ ಇಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಮಳೆ ಅಬ್ಬರ ಕಡಿಮೆ ಆಗಿದೆ. ತಗ್ಗು ಪ್ರದೇಶಗಳಲ್ಲಿ ನಿಂತಹ ನೀರು ಹಾಗೂ ನದಿಯ ನೀರಿನ ಮಟ್ಟ ಇಳಿಕೆ ಆಗಿರುವಂತದ್ದು. ಆದ್ರೆ ಪ್ರತಿ ಬಾರಿ ಮಳೆಗಾಲ ಬಂತು ಅಂದ್ರೆ ಸಾಕು, ಕರಾವಳಿಯಲ್ಲಿ ಕಡಲ್ ಕೊರೆತದ ಚಿಂತೆ ಅನ್ನುವಂಥದ್ದು ಇದ್ದದ್ದೇ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಚಿಂತೆ ಕಡಲ ತೀರದ ನಿವಾಸಿಗಳನ್ನ ಕಾಡ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿದ್ದೇನೆ. ನೀವೀಗ ಗಮನಿಸಬಹುದು, ಇಲ್ಲಿ ಪ್ರತಿ ಬಾರಿ ಕೂಡ ಕಡಲ್ ಕೊರೆತ ಉಂಟಾಗುತ್ತೆ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಆತಂಕ ಇರುವಂತದ್ದು. ಕಳೆದ ಕೆಲವು ವರ್ಷಗಳಿಂದ ಭಾರಿ ಕಡಲ್ ಕೊರೆತ ಈ ಭಾಗದಲ್ಲಿ ಉಂಟಾಗಿ ಹಲವು ಮನೆಗಳು ಧರಾಶಾಹಿಯಾಗಿದ್ದು, ಅದಕ್ಕೆ ಕಡಲ್ ಕೊರೆತಕ್ಕೆ ಪರಿಹಾರವಾಗಿ ತಡೆಗೋಡೆಯನ್ನು ನಿರ್ಮಿಸ್ತಾರೆ. ಆದ್ರೆ ಅದು ಸೂಕ್ತ ಸಮಯದಲ್ಲಿ ನಿರ್ಮಾಣ ಆಗೋದಿಲ್ಲ. ಅಂದ್ರೆ ಮಳೆಗಾಲದ ಸಂದರ್ಭದಲ್ಲೇ ಈ ಒಂದು ಕಡಲ್ ಕೊರೆತಕ್ಕೆ ಪರಿಹಾರವಾಗಿ ತಡೆಗೋಡೆ ನಿರ್ಮಿಸುವಂತಹ ಕಾಮಗಾರಿಯನ್ನು ಶುರು ಮಾಡ್ತಾರೆ. ಆದ್ರೆ ಅದು ಯಾವುದೂ ಕೂಡ ಫಲಪ್ರದ ಆಗೋದೇ ಇಲ್ಲ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಈಗ ತಡೆಗೋಡೆ ನಿರ್ಮಾಣ ಮಾಡ್ತಾರೆ, ಅದರ ಮುಂದಿನ ಭಾಗದಲ್ಲಿ ಸ್ವಲ್ಪ ಮುಂದೆ ಮತ್ತೊಂದು ತಡೆಗೋಡೆ ಕಾಣಬಹುದು. ಅದು ಹಿಂದಿನ ವರ್ಷ ಹಾಕಿದಂತಹ ತಡೆಗೋಡೆ. ಅದು ಈಗಾಗಲೇ ಅದರ ಕಲ್ಲುಗಳು ಕಡಲು ಪಾಲಾಗ್ತಿರುವಂತಹ ದೃಶ್ಯಗಳು ಕೂಡ ಗಮನಿಸಬಹುದು. ಅಂದ್ರೆ ಧರಾಶಾಹಿಯಾಗಿ ಇರುವಂತದ್ದು. ಪ್ರತಿ ಬಾರಿ ಕಡಲ್ ಕೊರೆತ ಉಂಟಾಗುತ್ತೆ, ಮನೆಗಳು ಧರಾಶಾಹಿ ಆಗುತ್ತೆ. ಬಳಿಕ ಉಸ್ತುವಾರಿ ಸಚಿವರಾಗಿರುವುದು, ಜಿಲ್ಲಾಧಿಕಾರಿಗಳಾಗಿರುವುದು, ಈ ಹಿಂದೆ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಶಾಶ್ವತವಾದ ಪರಿಹಾರ ಕಲ್ಪಿಸುತ್ತೇವೆ ಅನ್ನುವಂತಹ ಮಾತನ್ನು ನೀಡಿದ್ರೆ, ಆದ್ರೆ ಶಾಶ್ವತವಾದ ಪರಿಹಾರ ಅನ್ನುವಂಥದ್ದು ಈ ಕಡಲ್ ಕೊರೆತಕ್ಕೆ ಮರೀಚಿಕೆಯಾಗಿ ಉಳಿದಿರುವಂತದ್ದು. ಈಗ ಮತ್ತೆ ಕೆಲಸ ಆರಂಭ ಮಾಡಿದ್ದಾರೆ. ಈ ಬಾರಿ 5 ಕೋಟಿವರೆಗೂ ಕೂಡ ಇದಕ್ಕೆ ಬಿಡುಗಡೆ ಆಗಿತ್ತು. ಆದ್ರೆ ಕೆಲಸ ಮಾತ್ರ ಲೇಟ್ ಆಗಿ ಶುರು ಮಾಡಿ ಇದು ಎಷ್ಟು ಪ್ರಯೋಜನ ಆಗುತ್ತೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿದೆ. ನೀವು ನೋಡ್ತಾ ಇರಬಹುದು, ಈ ಬಾರಿ ಈ ಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಆ ಬದಿಯಲ್ಲಿತ್ತು, ಅದು ಬಿದ್ದು ಹೋಯಿತು ಮತ್ತು ಅದರ ಕಲ್ಲುಗಳು ಸಮುದ್ರ ಪಾಲಾಗ್ತಿದ್ರು. ಈ ಬಾರಿ ಈ ಬದಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದ್ರೆ ಹೀಗೆ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಲಸ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ ಅನ್ನುವಂತ ಮಾತನ್ನು ಸಾಕಷ್ಟು ಮಂದಿ, ಅಂದ್ರೆ ಸ್ಥಳೀಯರು ಜೊತೆಗೆ ಮಂಗಳೂರಿನ ನಾಗರಿಕರು ಕೂಡ ಹೇಳ್ತಾ ಇರುವಂತಹ ವೈಜ್ಞಾನಿಕವಾದಂತಹ ತಡೆಗೋಡೆ ನಿರ್ಮಾಣ ಮಾಡಿ ಈ ಭಾಗದ ಕಡಲ್ ಕೊರೆತವನ್ನು ತಡೆಗಟ್ಟಬೇಕು ಅನ್ನುವಂಥದ್ದು ಇಲ್ಲಿನವರ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿ. ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿದ್ರೆ ಒಂದು ನೆರೆಯಿಂದಾಗಿ ಜನ ಹೈರಾಣಾಗ್ತಾರೆ, ಮತ್ತೊಂದು ಕಡೆಯಲ್ಲಿ ಕಡಲ್ ಕೊರೆತದಿಂದಾಗಿ ರಕ್ಕಸ ಅಲೆಗಳ ಅಬ್ಬರಕ್ಕೆ ಕಡಲಿನ ಕೊರೆತ ಉಂಟಾಗುತ್ತೆ. ಕಡಲಿನ ತೀರದಲ್ಲಿರುವಂತ ಜನ ಆತಂಕದಲ್ಲೇ ಇರ್ತಾರೆ. ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಅಥವಾ ನಿರಂತರವಾಗಿ ಮಳೆ ಸುರಿದಾಗ ಕಡಲ್ ಕೊರೆತ ಉಂಟಾಗಿ ತಮ್ಮ ಜಮೀನೆಲ್ಲ ಹೋಗಿ ಎಷ್ಟೋ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಮನೆಗಳು
ಕಡಲಿನ ಕೊರೆತಕ್ಕೆ ಕೊಚ್ಕೊಂಡು ಹೋಗಿದ್ದಾವೆ. ಈಗಲೂ ಕೂಡ ಹಂಗೆ ಆಗಿದೆ. ಮಳೆ ಕಡಿಮೆ ಆಗಿದೆ, ಆದ್ರೆ ಕಡಲ್ ಕೊರೆತದ ಭೀತಿ ಮಾತ್ರ ಹಂಗೆ ಇದೆ. ಬಟ್ಟಪಾಡಿ ಕಡಲ ತೀರದಲ್ಲಿ ಕಡಲ್ ಕೊರೆತಕ್ಕೆ ಆ ನಕ್ಷತ್ರ ಗುರುತಿನ ಆ ಸಿಮೆಂಟಿನ ಕಲ್ಲುಗಳನ್ನೆಲ್ಲ ಹಾಕಿದ್ರು, ಆದ್ರೆ ಅವು ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಕಡಲ ತೀರದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಕಳೆದ ಬಾರಿ ನಿರ್ಮಿಸಿದ್ದ ತಡೆಗೋಡೆ ಸಮುದ್ರ ಪಾಲಾಗಿದೆ. ಮಂಗಳೂರು ಹೊರವಲಯದ ಬಟ್ಟಪಾಡಿ ಕಡಲ ತೀರದಲ್ಲಿ ಈಗ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಎಷ್ಟೇ ಅಲೆಯ ತೀವ್ರತೆ ಇದ್ರೂ ಕೂಡ ಅವು ತೀರಕ್ಕೆ ಅಪ್ಪಳಿಸಿದಾಗ ಈ ಸಿಮೆಂಟಿನ ಕಲ್ಲುಗಳು ಅವುಗಳನ್ನು ತಡೀತವೆ ಅನ್ನೋ ಕಾರಣಕ್ಕೋಸ್ಕರ ಕಡಲ್ ಕೊರೆತವನ್ನ ನಿವಾರಿಸೋದಕ್ಕೆ ಅಥವಾ ಕಡಲ್ ಕೊರೆತ ಆಗಬಾರ್ದು ಅಂತೇಳಿ ಈ ರೀತಿಯ ಕಲ್ಲುಗಳನ್ನು ಹಾಕ್ತಾರೆ. ಈ ರೀತಿ ಕಲ್ಲುಗಳನ್ನ ಕಳೆದ ವರ್ಷ ಹಾಕಿದ್ರು, ಆದ್ರೆ ಈ ವರ್ಷ ಅವೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ದಾಖಲೆಯ ಮಳೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ದಾಖಲೆಯ ಮಳೆಯಾಗಿದೆ. ಆ ಕಾರಣದಿಂದಾಗಿ ನೀರಿನ ರಭಸವೂ ಕೂಡ ಜೋರಾಗಿದೆ. ರಕ್ಕಸ ಅಲೆಗಳು ಸಮುದ್ರದಲ್ಲಿ ಬರ್ತಾ ಇರೋದ್ರಿಂದಾಗಿ ಸಮುದ್ರ ತೀರದಲ್ಲಿ ಕಡಲ ತೀರದಲ್ಲಿರುವಂತಹ ಜನ ಆತಂಕದಲ್ಲೇ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಕಡಲ್ ಕೊರೆತದ ಭೀತಿ ಅವರಿಗೆ ಎದುರಾಗಿದೆ. ತಮ್ಮ ಜಮೀನು, ಮನೆ, ಮಠ ಎಲ್ಲವೂ ಕೂಡ ಈ ಕಡಲ್ ಕೊರೆತಕ್ಕೆ ಕೊಚ್ಕೊಂಡು ಹೋಗಿದ್ದಾವೆ. ಎಷ್ಟೇ ಕಲ್ಲು ಹಾಕಿದ್ರು, ಸಿಮೆಂಟಿನ ಚೀಲ ಹಾಕಿದ್ರು, ಮರಳಿನ ಚೀಲ ಹಾಕಿದ್ರು, ಕಲ್ಲು ಹಾಕಿದ್ರು ಕೂಡ ಈ ಕಡಲ್ ಕೊರೆತಕ್ಕೆ ಪರಿಣಾಮಕಾರಿಯಾಗಿ ಒಂದು ಫುಲ್ ಸ್ಟಾಪ್ ಇಡೋದಕ್ಕೆ ಸಾಧ್ಯವೇ ಆಗಿಲ್ಲ. ಮಳೆ ಅಬ್ಬರ ಕಡಿಮೆ ಆಗಿದೆ. ತಗ್ಗು ಪ್ರದೇಶಗಳಲ್ಲಿ ನಿಂತಹ ನೀರು ಹಾಗೂ ನದಿಯ ನೀರಿನ ಮಟ್ಟ ಇಳಿಕೆ ಆಗಿರುವಂತದ್ದು. ಆದ್ರೆ ಪ್ರತಿ ಬಾರಿ ಮಳೆಗಾಲ ಬಂತು ಅಂದ್ರೆ ಸಾಕು, ಕರಾವಳಿಯಲ್ಲಿ ಕಡಲ್ ಕೊರೆತದ ಚಿಂತೆ ಅನ್ನುವಂಥದ್ದು ಇದ್ದದ್ದೇ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಚಿಂತೆ ಕಡಲ ತೀರದ ನಿವಾಸಿಗಳನ್ನ ಕಾಡ್ತಾ ಇದೆ. ನಾನೀಗ ಮಂಗಳೂರು ಹೊರವಲಯದ ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿದ್ದೇನೆ. ನೀವೀಗ ಗಮನಿಸಬಹುದು, ಇಲ್ಲಿ ಪ್ರತಿ ಬಾರಿ ಕೂಡ ಕಡಲ್ ಕೊರೆತ ಉಂಟಾಗುತ್ತೆ. ಈ ಬಾರಿಯೂ ಕೂಡ ಕಡಲ್ ಕೊರೆತದ ಆತಂಕ ಇರುವಂತದ್ದು. ಕಳೆದ ಕೆಲ ವರ್ಷಗಳಿಂದ ಭಾರಿ ಕಡಲ್ ಕೊರೆತ ಈ ಭಾಗದಲ್ಲಿ ಉಂಟಾಗಿ ಹಲವು ಮನೆಗಳು ಧರಾಶಾಹಿಯಾಗಿದ್ದು, ಅದಕ್ಕೆ ಕಡಲ್ ಕೊರೆತಕ್ಕೆ ಪರಿಹಾರವಾಗಿ ತಡೆಗೋಡೆಯನ್ನು ನಿರ್ಮಿಸ್ತಾರೆ. ಆದ್ರೆ ಅದು ಸೂಕ್ತ ಸಮಯದಲ್ಲಿ ನಿರ್ಮಾಣ ಆಗೋದಿಲ್ಲ. ಅಂದ್ರೆ ಮಳೆಗಾಲದ ಸಂದರ್ಭದಲ್ಲೇ ಈ ಒಂದು ಕಡಲ್ ಕೊರೆತಕ್ಕೆ ಪರಿಹಾರವಾಗಿ ತಡೆಗೋಡೆ ನಿರ್ಮಿಸುವಂತಹ ಕಾಮಗಾರಿಯನ್ನು ಶುರು ಮಾಡ್ತಾರೆ. ಆದ್ರೆ ಅದು ಯಾವುದೂ ಕೂಡ ಫಲಪ್ರದ ಆಗೋದೇ ಇಲ್ಲ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು, ಈಗ ತಡೆಗೋಡೆ ನಿರ್ಮಾಣ ಮಾಡ್ತಾರೆ, ಅದರ ಮುಂದಿನ ಭಾಗದಲ್ಲಿ ಸ್ವಲ್ಪ ಮುಂದೆ ಮತ್ತೊಂದು ತಡೆಗೋಡೆ ಕಾಣಬಹುದು. ಅದು ಹಿಂದಿನ ವರ್ಷ ಹಾಕಿದಂತಹ ತಡೆಗೋಡೆ. ಅದು ಈಗಾಗಲೇ ಅದರ ಕಲ್ಲುಗಳು ಕಡಲು ಪಾಲಾಗ್ತಿರುವಂತಹ ದೃಶ್ಯಗಳು ಕೂಡ ಗಮನಿಸಬಹುದು. ಅಂದ್ರೆ ಧರಾಶಾಹಿಯಾಗಿ ಇರುವಂತದ್ದು. ಪ್ರತಿ ಬಾರಿ ಕಡಲ್ ಕೊರೆತ ಉಂಟಾಗುತ್ತೆ, ಮನೆಗಳು ಧರಾಶಾಹಿ ಆಗುತ್ತೆ. ಬಳಿಕ ಉಸ್ತುವಾರಿ ಸಚಿವರಾಗಿರುವುದು, ಜಿಲ್ಲಾಧಿಕಾರಿಗಳಾಗಿರುವುದು, ಈ ಹಿಂದೆ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಶಾಶ್ವತವಾದ ಪರಿಹಾರ ಕಲ್ಪಿಸುತ್ತೇವೆ ಅನ್ನುವಂತಹ ಮಾತನ್ನು ನೀಡಿದ್ರೆ, ಆದ್ರೆ ಶಾಶ್ವತವಾದ ಪರಿಹಾರ ಅನ್ನುವಂಥದ್ದು ಈ ಕಡಲ್ ಕೊರೆತಕ್ಕೆ ಮರೀಚಿಕೆಯಾಗಿ ಉಳಿದಿರುವಂತದ್ದು. ಈಗ ಮತ್ತೆ ಕೆಲಸ ಆರಂಭ ಮಾಡಿದ್ದಾರೆ. ಈ ಬಾರಿ 5 ಕೋಟಿವರೆಗೂ ಕೂಡ ಇದಕ್ಕೆ ಬಿಡುಗಡೆ ಆಗಿತ್ತು. ಆದ್ರೆ ಕೆಲಸ ಮಾತ್ರ ಲೇಟ್ ಆಗಿ ಶುರು ಮಾಡಿ ಇದು ಎಷ್ಟು ಪ್ರಯೋಜನ ಆಗುತ್ತೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿದೆ. ನೀವು ನೋಡ್ತಾ ಇರಬಹುದು, ಈ ಬಾರಿ ಈ ಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಆ ಬದಿಯಲ್ಲಿತ್ತು, ಅದು ಬಿದ್ದು ಹೋಯಿತು ಮತ್ತು ಅದರ ಕಲ್ಲುಗಳು ಸಮುದ್ರ ಪಾಲಾಗ್ತಿತ್ತು. ಈ ಬಾರಿ ಈ ಬದಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದ್ರೆ ಹೀಗೆ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಲಸ ಮಾಡುವುದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ ಅನ್ನುವಂತ ಮಾತನ್ನು ಸಾಕಷ್ಟು ಮಂದಿ, ಅಂದ್ರೆ ಸ್ಥಳೀಯರು ಜೊತೆಗೆ ಮಂಗಳೂರಿನ ನಾಗರಿಕರು ಕೂಡ ಹೇಳ್ತಾ ಇರುವಂತಹ ವೈಜ್ಞಾನಿಕವಾದಂತಹ ತಡೆಗೋಡೆ ನಿರ್ಮಾಣ ಮಾಡಿ ಈ ಭಾಗದ ಕಡಲ್ ಕೊರೆತವನ್ನು ತಡೆಗಟ್ಟಬೇಕು ಅನ್ನುವಂಥದ್ದು ಇಲ್ಲಿನವರ ಆಗ್ರಹ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿ.